ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಲಕ್ಷ್ಮೀ ಭಾರಮ ಧಾರಾವಾಹಿಯನ್ನ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಹಾಗಾಗಿ ಈ ಧಾರಾವಾಹಿಯು ಕೂಡ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಅದರ ಜೊತೆಗೆ TRPಯನ್ನ ಕೂಡ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಈ ಧಾರಾವಾಹಿಯಲ್ಲಿ ಏನೇನಾಗ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ. ಲಕ್ಷ್ಮೀ ಭಾರಮ ಧಾರಾವಾಹಿಯಲ್ಲಿ ಸೊಸೆ ಅತ್ತರೆ ಅತ್ತೆ ಮುಖದಲ್ಲಿ ಸಂತೋಷದ ಹೊನಲು ಹರಿಯುತ್ತೆ. ಲಕ್ಷ್ಮಿ ನೋವಲ್ಲಿದ್ರೆ ಕಾವೇರಿ ಖುಷಿ ಪಡ್ತಾಳೆ. ತನ್ನವರು ಯಾರು ಇಲ್ಲ ಎಂಬ ಭಾವನೆಯಲ್ಲಿ ಲಕ್ಷ್ಮಿ ಕೀರ್ತಿ ಮನೆಯಲ್ಲಿ ಕೂತು ಅಳುತ್ತಾ ಇರುತ್ತಾಳೆ. ಆಗ ಅಲ್ಲಿಗೆ ಕೀರ್ತಿ ಬರ್ತಾಳೆ. ಬಂದು ತಾನೇ ಲಕ್ಷ್ಮಿಗೆ ಸಮಾಧಾನ ಮಾಡಬೇಕು ಎಂದು ಬಯಸುತ್ತಾಳೆ. ಲಕ್ಷ್ಮಿ ಹತ್ತಿರ ಹೋಗಿ ಪದೇ ಪದೇ ಮಾತನಾಡಿಸ್ತಾಳೆ. ಆಗ ಲಕ್ಷ್ಮಿ ಕೋಪದಿಂದ ಅವಳಿಗೆ ಬೈದು ಕಳಿಸುತ್ತಾಳೆ. ಹಾಗೆ ಕೂಗಾಡಿ ಕೀರ್ತಿಯನ್ನ ಕಳುಹಿಸಿದ ನಂತರವೂ ಲಕ್ಷ್ಮಿಗೆ ಸಮಾಧಾನ ಆಗುವುದಿಲ್ಲ. ಅವಳ ನೋವು ಇನ್ನೂ ಹೆಚ್ಚಾಗುತ್ತೆ. ಇನ್ನು ಇತ್ತ ಕಾವೇರಿ ಮನೆಯಲ್ಲಿ ಅಜ್ಜಿ ಲಕ್ಷ್ಮಿಯ ಗುಣಗಳ ಬಗ್ಗೆ ಮಾತನಾಡುತ್ತಾ ಇರುತ್ತಾರೆ. ಆದರೆ ಅದು ಕಾವೇರಿಗೆ ಇಷ್ಟ ಆಗೋದಿಲ್ಲ. ಏನಮ್ಮ, ಈ ಮನೆಯಲ್ಲಿ ನಾನು ಸಮಾಧಾನವಾಗಿ ಇರೋದು ನಿಮಗೆ ಇಷ್ಟ ಇಲ್ವಾ ಎಂದು ಕಾವೇರಿ ಪ್ರಶ್ನೆ ಮಾಡ್ತಾಳೆ. ಕಾವೇರಿಯ ಗಂಡ ಕೃಷ್ಣ ಕೂಡ ಅಲ್ಲೇ ಕೂತಿರ್ತಾನೆ. ಅಜ್ಜಿ ಆಗ ಮಾತು ಬದಲಾಯಿಸ್ತಾರೆ. ಈ ಕಾವೇರಿಯ ಸಹವಾಸವೇ ಬೇಡ ಎಂದು ಅವರು ಅಂದುಕೊಳ್ಳುತ್ತಾರೆ. ಕಾವೇರಿಯ ಕುತಂತ್ರ ಹಾಗೂ ಲಕ್ಷ್ಮಿಯ ಒಳ್ಳೆತನ ಇವೆರಡರಲ್ಲಿ ಗೆಲ್ಲೋರು ಯಾರು ಎಂದು ಕಾದು ನೋಡಬೇಕಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.